ಉಡುಪಿ ಜಿಲ್ಲೆಯ ಕಾರ್ಕಳಪೇಟೆಯಲ್ಲಿ ಕೇಂದ್ರದ ಜನೋಪಯೋಗಿ ಯೋಜನೆಗಳ ಪ್ರಚಾರಕ್ಕಾಗಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರು, ರೈತರು, ಶ್ರಮಿಕರು ಅಭಿಯಾನದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಇದೇ ವೇಳೆ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿತ್ತು. ಒಂದು ದಶಕದ ಹಿಂದೆ ಕರ್ನಾಟಕವು 56 ಅಮೃತ್ ಭಾರತ್ ರೈಲ್ವೆ ನಿಲ್ದಾಣಗಳು ಕೇವಲ 50ರಿಂದ 55% ರೈತರಿಗೂ ಭಾರತವನ್ನು ಅಭಿವೃದ್ಧಿ ದೂರದರ್ಶನದೊಂದಿಗೆ ಫಲಾನುಭವಿ ಸಮೀರ್ ಹುಸೇನ್ ಮುದ್ರಾ ಯೋಜನೆ ಮೂಲಕ ಬ್ಯಾಂಕ್ನಿಂದ ಸಾಲ ಪಡೆದು ಬೀದಿ ಬದಿ ವ್ಯಾಪಾರ ಪ್ರಾರಂಭಿಸಿದ್ದು ಕುಟುಂಬ ನಿರ್ವಹಣೆಗೆ ಅನುಕೂಲಕರವಾಗಿದೆ ಎಂದು ತಿಳಿಸಿದರು. ಮತ್ತೆ ಪುರಸಭೆಯಿಂದ ಸಹ ನಮಗೆ ತುಂಬಾ ಹೆಲ್ಪ್ ಆಗಿದೆ, ಸಹಕಾರ ಕೊಡ್ತಿದ್ದಾರೆ. ಮತ್ತೆ ನಮ್ಮಂತ ಬಡವರಿಗೆ, ಒಂದು ಬೀದಿ ವ್ಯಾಪಾರಿಗಳಿಗೆ ಒಂದು ಮೋದಿ ಅವರಿಂದ ಇದೊಂದು ನಮಗೆ ದಾರಿ ತೋರಿಸಿದ್ದಾರೆ. ಅವರಿಗೆ ಒಂದು ಧನ್ಯವಾದಗಳು. ಮತ್ತೋರ್ವ ಫಲಾನುಭವಿ ಸರಸ್ವತಿ, ಅನಾರೋಗ್ಯಕ್ಕೆ ಒಳಗಾಗುವ ಬಡವರಿಗೆ ಆಯುಷ್ಮಾನ್ ಕಾರ್ಡ್ ಹೆಚ್ಚು ಉಪಯುಕ್ತವಾಗಲಿದೆ ಎಂದರು. ಮಣಿಪಾಲದಲ್ಲಿದ್ದೆವು, ಮತ್ತು ಪುಣಮಂಗಳೂರಲ್ಲಿದ್ದೆವು, ಸುರತ್ಕಲ್ಲಲ್ಲಿ ಖರ್ಚು ತುಂಬ ಆಯಿತು. ಮಣಿಪಾಲದಲ್ಲಿ ಆಯುಷ್ಮಾನ್, ಸುರತ್ಕಲ್ನಲ್ಲಿ ಶ್ರೀನಿವಾಸದಲ್ಲಿ ಆಯುಷ್ಮಾನ್ ಕಾರ್ಡಲ್ಲಿ 5 ಲಕ್ಷ ರೂಪಾಯಿ ಖರ್ಚಾಯಿತು. ಆಯುಷ್ಮಾನ್ ಕಾರ್ಡಿಂದ ದೊರೆಯಿತು. ನಾನು ಕಾರ್ಕಳ ಇನ್ನೋರ್ವ ಫಲಾನುಭವಿ ಪ್ರಸಾದ್, ಮುದ್ರಾ ಯೋಜನೆಯಡಿ ಸಾಲ ಪಡೆದು ಸ್ವಂತ ಉದ್ಯೋಗ ಆರಂಭಿಸಿದ್ದು ಸ್ವಾವಲಂಬನೆಯ ಜೀವನ ರೂಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದರು. ಸಾಲವನ್ನು ಪಡೆದು ನಾನು ಅದರಿಂದ ನನ್ನ ಬಟ್ಟೆ ವ್ಯಾಪಾರವನ್ನು ಇಂಪ್ರೂವ್ನೆಸ್ ಮಾಡಿ, ಅದು ಒಂದು ನಮಗೆ ದಿಲ್ಲಿಯಲ್ಲಿ ನಮಗೆ ಮೋದಿನ ನೋಡಲಿಕ್ಕೆ ಮೀಟ್ ಆಗಿದ್ದು, ಆಹ್ವಾನ ಮಾಡಿದ್ದು ನಮಗೆ ಖುಷಿ ತಂದ ವಿಷಯ. ನಮ್ಮಂಥ ಬಡ ವ್ಯಾಪಾರನ ಗುರುತಿಸಿ ಮೋದಿಯವರು ನಮ್ಮಂಥ ಸಣ್ಣ ವ್ಯಾಪಾರಸ್ಥರ ಮೇಲೆ ವ್ಯಾಪಾರಸ್ಥ ಬರೋಕ್ಕೆ ಎಲ್ಲ ಸ್ಕೀಮ್ಗಳಿಗೆ ಸೌಲಭ್ಯವನ್ನು ಕೊಟ್ಟಿದ್ದು ತುಂಬ ಖುಷಿಯಾಗಿದೆ. ಒಟ್ಟು ಲೀಡ್ ಬ್ಯಾಂಕ್ ಅಧಿಕಾರಿ ಪಿಎಂ ಪಿಂಜಾರ, ಉಜ್ವಲ, ಮುದ್ರಾ, ಪಿಎಂ ಸುರಕ್ಷಾ, ಪಿಎಂ ಕಿಸಾನ್ ಯೋಜನೆಗಳು ಜನರು ಆರ್ಥಿಕವಾಗಿ ಸದೃಢವಾಗಲು ಕಾರಣವಾಗಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನರು ಒಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞೆಯನ್ನು ಪಡೆದಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ನಡೆಸುವಂಥ ಹೆಲ್ತ್ ಕ್ಯಾಂಪಲ್ಲಿ ಸುಮಾರು 16,000ಕ್ಕೂ ಹೆಚ್ಚು ಜನರು ಒಂದು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡಿದ್ದಾರೆ. ಹೀಗೆ ವಿವಿಧ ಯೋಜನೆಗಳ ಒಂದು ಮಾಹಿತಿಯನ್ನು ಅತಿ ಉತ್ಸುಕತೆಯಿಂದ ಜನರು ಪಡೆದಿದ್ದಾರೆ.